ವೆಲ್ಕಮ್ ಟು ವಿಸಾಡಿ ಕ್ರಿಯೇಟಿವ್ ಚಾನಲ್. ಇದು ಬಂದ್ಬಿಟ್ಟು ಮೆಹಂದಿ ಪೆನ್ಸಿಲ್ಸ್ ಸೆಟ್ ಆಫ್ ಫೋರ್. ಇದರಲ್ಲಿ ಈಚ್ ಪ್ಯಾಕೆಟಲ್ಲಿ 2 to 10 ಪೆನ್ಸಿಲ್ಸ್ ಇರುತ್ತೆ, 2 ಕೈಗೆ ಬರೋ ರೀತಿ. ಎಲ್ಲ ಓಕೆ, ಬಟ್ ಡಿಸೈನ್ ನಾಟ್ ಓಕೆ ಅಂತ ಹೇಳ್ಬೋದು. ನಾಟ್ ಅಪ್ ಟು ದಿ ಮಾರ್ಕ್, ಅಕಾರ್ಡಿಂಗ್ ಟು ದಿ ಪ್ರೈಸ್ ಓಕೆ ಅಂತ ಹೇಳ್ಬೋದು. ಸ್ಪೀಡಾಗಿ ಮೆಹಂದಿ ಡಿಸೈನ್ ಹಾಕೋರಿಗೆ ಇದು ನಾವು ಸ್ಟೆನ್ಸಿಲ್ಸ್ ಕಟ್ ಮಾಡಿ ಕೈಗೆ ಹಚ್ಕೊಳ್ಳೋತ್ತಿಗೆ ಆ ಡಿಸೈನ್ ಹಾಕೇ ಬಿಡ್ತಾರೆ. ಬಟ್ ಬರದೇ ಇರೋರ್ಗಂತೂ ಯೂಸ್ಫುಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಂಡ್ ಲುಕ್ ಕೊಡುವಂಥ ಸಿಂಪಲ್ ಆ್ಯಂಡ್ ಯುನೀಕ್ ಆಗಿರೋ ಅತಿ ಕಮ್ಮಿ ಬೆಲೆಗೆ ಬಂದಿರೋ ನೆಕ್ ಸೆಟ್ಟು. ನೆಕ್ಸ್ಟ್ ಬಂದುಬಿಟ್ಟು 5-in-1 ಲಿಪ್ಸ್ಟಿಕ್ಕು. ಕಲರ್ಸ್ ಅಂತೂ ಆಸಮ್ ಆಗಿದೆ. ಇದು ಬಂದುಬಿಟ್ಟು ಯಾವ ರೀತಿ ಅಂದರೆ ಆವಾಗ ಪೆನ್ಸಿಲ್ ಬಳಸ್ತಾ ಇದ್ವಿ ನೋಡಿ, ಈಗೂ ಬಳಸ್ತಾನೆ ಇರ್ತೀವಿ. ಆ ಪೆನ್ಸಿಲ್ ಪ್ಯಾಟರ್ನು ಫ್ರಂಟ್ ಖಾಲಿ ಆದಮೇಲೆ ಅದನ್ನೇ ಹಿಂದ್ಗಡೆ ಹಾಕಿ ಬಳಸ್ತಾ ಇದ್ವಿ ನೋಡಿರಿ, ಆ ರೀತಿ. ಬಟ್ ಇಲ್ಲಿ ನಾವು ಯಾವ ಕಲರ್ ಬೇಕು ಆ ರೀತಿ ಫ್ರಂಟ್ಗೆ ಹಾಕ್ಕೊಂಡು ಬಳಸಬಹುದು. ಆದರೆ ಇದು ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಕಲರ್ಸ್ ಅಂತೂ ಆಸಮ್ ಆಗಿದೆ ನೋಡಿ. 1 by 1 ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ. ಬೇಬಿ ಪಿಂಕ್, ಮರೂನ್ ಕಲರ್, ಆರೆಂಜ್, ಒಂಥರ ಲೈಟ್ ಆರೆಂಜ್ ಇದೆ, ಹಾಗೆ ಡಾರ್ಕ್ ಆರೆಂಜು ಇದೆ. ಅದು ಆರೆಂಜು ಅನ್ನಿಸ್ತಾ ಇಲ್ಲ, ಬ್ರೌನು ಅಂತ ಅನಿಸ್ತಿಲ್ಲ, ಒಂಥರ ವುಡ್ ಕಲರ್ ಇದೆ ನೋಡಿ ಒಂದು ಮರೂನ್ ಕೆಳಗಡೆ. ಅದಾದಮೇಲೆ ಆರೆಂಜ್, ಅದಾದಮೇಲೆ ಲೈಟ್ ಪೀಚ್ ಕಲರ್ ಇದೆ. ಬಟ್ ಕ್ವಾಲಿಟಿ ಅಂತ ಹೇಳಿದ್ದಲ್ಲ, ಏನಿಲ್ಲ, ಇದು ಮೆತ್ಕೊಳ್ಳುತ್ತೆ. ಲಿಪ್ ಬಾಮ್ ಹಚ್ಕೊಂಡಾಗ ಫೀಲ್ ಆಗ್ತೀವಲ್ಲ ಅದೇ ರೀತಿ ಇರುತ್ತೆ. ಕ್ವಾಲಿಟಿ ನಾಟ್ ಅಪ್ ಟು ದಿ ಮಾರ್ಕ್. ಇಲ್ಲಿ ನೋಡಿ 5 ಶೇಡ್ಸ್ 5 ಕಲರ್ 1 by 1 ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಮೆತ್ಕೊಳ್ಳುತ್ತೆ. ಸೊ ಇಟ್ಸ್ ನಾಟ್ ಓಕೆ ಅಂತ ಹೇಳ್ಬೋದು. ಎಮರ್ಜೆನ್ಸಿಗೆ ಇಲ್ಲ ನಾವು ಐಲ್ಯಾಶ್ ಆಗಿ ಈ ರೀತಿ ಐ ಶೇಡ್ಸ್ ಆಗಿ ಯೂಸ್ ಮಾಡ್ಕೋಬಹುದು ಎಮರ್ಜೆನ್ಸಿಗೆ. ಇದು ಬಂದುಬಿಟ್ಟು ಐಲೈನರು. ಇದನ್ನು ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿ ಡಾರ್ಕಾಗಿ ಕಾಣ್ತಾ ಇದೆ. ಬಟ್ ಒಂದು 10 ಯೂಸಸ್ಗೆ ಖಾಲಿ ಆಗ್ತಾ ಇದೆ. ಇದು ಬಂದುಬಿಟ್ಟು ಪೆನ್ಸಿಲ್, ಇದೂ ಕಾಜಲ್ ಪೆನ್ಸಿಲು. ಇದು ಭಾಳ ಚೆನ್ನಾಗಿದೆ. ಇದೂ ಸಿಕ್ಕಾಪಟ್ಟೆ ಡಾರ್ಕ್ ಇದೆ, ಕ್ವಾಲಿಟಿನೂ ಓಕೆ ಅಂತ ಹೇಳ್ಬೋದು. ಸೊ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸಲ್ಲಿ ಯಾವ ಪ್ರಾಡಕ್ಟ್ ನಿಮಗೆ ಭಾಳ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಪ್ಪದೆ. ಹಾಗೂ ನಿಮ್ಮ ಒಪಿನಿಯನ್ ಏನು ಅಂತಲೂ ಹೇಳಿ. ಪಿಂಗ್ ಮೀ ಫಾರ್ ಪ್ರಾಡಕ್ಟ್ ಲಿಂಕ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹೀಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಸು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ.